ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾಗೇಂದ್ರ ಅವರ ಇದೀಗ ನನ್ನ ಮೂಲ ಪ್ರಶ್ನೆ ಏನು ಗೊತ್ತಾ, ಒಬ್ಬ ಮೋಟಾರಿಸ್ಟ್ ಅಥವಾ ಒಬ್ಬ ಟೂ ವೀಲರೋ ಗಾಡಿನೋ ಏನೋ ಗಾಡಿ ತೊಗೊಂಡು ಹೋಗ್ತಾನಲ್ಲಿ ಅವ್ನು ಟೋಲ್ ಕಟ್ಟಬೇಡ ಅಂತ ಹೇಳಿ ಅವ್ನು ಯಾರೂ ಟೋಲ್ ಕಟ್ಟುವಂತಿಲ್ಲ ಅಂಥೇಳಿ ನನಗೆ ಗಮನಕ್ಕೆ ಬಂದಂತೆ, ಹೈಕೋರ್ಟ್ ವಕೀಲರಿಗೆ ಗಮನಕ್ಕೆ ಬಂದಂತೆ ಕೋರ್ಟ್ ಆದೇಶ ಯಾವುದೂ ಇಲ್ಲ. ಅಕಸ್ಮಾತ್ ಇದ್ದರೆ ಖುಷಿಯಿಂದ ನಾನೇ ಅನೌನ್ಸ್ ಮಾಡಿಬಿಡ್ತೀನಿ, ಖುಷಿಯಿಂದ ಕಟ್ಟಬೇಡ್ರಪ್ಪ ಕೋರ್ಟ್ ಆದೇಶ ಇದೆ ಅಂತ. ಯಾಕಂದರೆ ಕೋರ್ಟ್ ಆದೇಶ ಇದೆ ನಮಗೂ ಇದು. ಬಟ್ ಈ ಥರ ನಾವು ಪ್ರಚೋದಿಸೋದಿದೆಯಲ್ಲ, ಈ ಅಗ್ರಿಮೆಂಟ್ಗಳಲ್ಲಿ ಮೋಸ ನಡೆದಿರೋದು, ಟಿ ವಿ ಜಯಚಂದ್ರ ಅವರು ವರದಿ ಕೊಟ್ಟಿರೋದು, ರೈತರಿಗೆ ಪರಿಹಾರ ಕೊಡದೇ ಇರೋದು, 5 ಟೌನ್ಶಿಪ್ಗಳು ಮಾಡದೇ ಇರೋದು, ಸುಮಾರು 20-30 ವರ್ಷಗಳಲ್ಲಿ ಒಂದೇ 1 ಕಿಲೋಮೀಟ್ರ್ ರೋಡ್ ಮಾತ್ರ ಅವ್ರು ಹಾಕಿರೋದು, 111 ಕಿಲೋಮೀಟ್ರ್ ಕಥೆ ಹೇಳಿದ್ದು, ಇದೆಲ್ಲ ಒಂದು ವಿಚಾರ ಇದೆ. ಈ ಆದೇಶ ಹೇಗೆ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು? ಟೋಲ್ ಕಟ್ಬೇಡಿ, ಹೋಗ್ಬಿಡ್ರಪ್ಪ ನೀವು, ಯಾರು ಕಟ್ಟಬೇಡಿ ಅಂತ ಹೆಂಗೆ ಕೊಡ್ತಾರೆ ಆದೇಶ? ಇದನ್ನು ಲೀಗಲ್ಲಿ ಇಲ್ಲದೆ ಇದ್ದ ಮೇಲೆ ಅಂತ. ಮೊಟ್ಟ ಮೊದಲು ನಮ್ಮ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಸರ್, ಬದುಕಿದೆಯಾ, ಕಾಂಗ್ರೆಸ್ ಪಕ್ಷ ಬದುಕಿದೆಯಾ, ಸರ್ಕಾರ ನಡೆಸ್ತಾ ಇದೆಯಾ ಅನ್ನೋದು ಪ್ರಶ್ನೆ ಇವತ್ತು ರಾಜ್ಯ ಜನಕ್ಕೆ ಕಾಡ್ತಾ ಇರೋಂಥ ಪ್ರಶ್ನೆ. ಇವತ್ತು ಕೇಣಿ ಈ ದೇಶದ ಪ್ರಜೆನಾ ಸರ್? ಈ ದೇಶದ ಪ್ರಜೆ ಅಲ್ಲ, ಒಪ್ಕೊಂತೀವಲ್ಲ, ದೇಶದ ಪ್ರಜೆ, ರಾಜ್ಯದ ಪ್ರಜೆ ಇಲ್ಲೇ ಇದ್ದಾರಲ್ಲ, ವಾಸ ಇದ್ದಾರಲ್ಲ. ಇವತ್ತು ನಮ್ಮ ಕಾನೂನಲ್ಲಿ ಏನಾದರೂ ಕೇಣಿಯವ್ರಿಗೆ ಏನಾದರೂ ಬೇರೆ ಒಂದು ಕಾನೂನಿದ್ದು ಮತ್ತು ಸಾಮಾನ್ಯ ಜನವರ್ಗಕ್ಕೆ ಏನಾದರೂ ಒಂದು ಕಾನೂನಿದ್ದರೆ ನೀವು ಅದನ್ನು ಎಕ್ಸೆಪ್ಟ್ ಮಾಡೋಣ. ಇವತ್ತು ಸರ್ಕಾರ ಮುಂದಾಳತ್ವ ವಹಿಸಬೇಕಾದ ಸರ್ಕಾರ, ನಿಂತ ನೀರಾಗಿ ಸತ್ತ ಸರ್ಕಾರ ಆಗಿ ನಿಂತೋದ ಯಂತ್ರ ಆಗಿರೋಂಥ ಸರ್ಕಾರಕ್ಕೆ ನಾವು ಸಾರ್ವಜನಿಕವಾಗಿ ಎಚ್ಚರಿಕೆ ಕೊಡಬೇಕಾಗಿದೆಯಲ್ಲ. ಇಲ್ಲಿ ಏನಾಗ್ತಾ ಇದೆ ಇವತ್ತು ಆ ಒಂದು ಮಾತು ಇವತ್ತು ಸೆಂಟ್ರಲ್ ಮಿನಿಸ್ಟ್ರು ಹೇಳ್ಬೇಕಂತಾದಾಗ ಇಲ್ಲಿ ನಡೀತಾ ಘೋರ ಅಕ್ರಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಹೇಗೆ ಮಾತಾಡಬೇಕು, ಹೇಗೆ ಹೇಳಬೇಕು? ಇವತ್ತು ಮೂಲ ಒಪ್ಪಂದಗಳು ಯಾವ ರೀತಿ ಇದ್ವು? ಅವರೇನು ಅಥೆಂಟಿಕ್ ಆಗಿ ಅವರು ಕಾನೂನು ಬಿಟ್ಟು ಹೋಗಿ ಏನು ಹೇಳ್ತಾ ಇಲ್ಲ. ಅವರು ಇಲ್ಲಿ ಅಕ್ರಮ ನಡೀತಾ ಇದೆ, ಅದಕ್ಕೆ ಸಾಕ್ಷಿ ಕೋರ್ಟ್ ಕಾಪಿ ಇದೆ. ಕೋರ್ಟ್ ಏನು ಹೇಳಿದ್ದಾರೆ, ನೀವೇನು ಹೇಳ್ತಾ ಇದ್ದೀರಿ, ಸಂಗ್ರಹ ಮಾಡಬೇಡಿ, ಸಂಗ್ರಹ ಮಾಡಿ ಅಂತ ಕೋರ್ಟ್ ಆದೇಶ ಇಲ್ಲ. ಸತ್ಯ ಒಪ್ಕೊಳ್ಳೋಣ. ಹಂಗಂತ ಇವ್ರಿಗೆ ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿದ್ಯಾ? ಇಲ್ಲ ಸರ್ಕಾರ ಆದೇಶ ಕೊಟ್ಟಿದ್ಯಾ? ಕೊಟ್ಟಿಲ್ಲ. ಇವತ್ತು ಏನು ಮೂಲ ಒಪ್ಪಂದ ಏನಿದೆ, ಟೋಲ್ ಕಟ್ಟಬೇಡಿ, ಈ ನಾಳೆಯಿಂದ ನೋಡ್ರಪ್ಪ, ನಾನು ಜುಲೈ 29 ಆರ್ಡರ್ ಮಾಡಿದ್ದೀನಿ, ಜುಲೈ 30ರಿಂದ ಯಾರೂ ತೆರಿಗೆ ಕಟ್ಕೂಡ್ದು, ಟೋಲ್ ಕಟ್ಕೂಡ್ದು ಅಂತ ಕೋರ್ಟ್ ಆದೇಶ ಒಂದು ಇದ್ಬಿಟ್ಟಿದ್ರೆ ಈಗ ಡಿಬೇಟೇ ಇರ್ತಿಲ್ಲ, ಅದು ಜಾರಿ ಆಗ್ಬಿಟ್ರೆ. ಈಗ ಅಷ್ಟೇ ನನ್ನ ಪಾಯಿಂಟ್. ಇವೆಲ್ಲ ಹೇಳಿದೆಲ್ಲ ಒಪ್ಕೋತೀನಿ, ಸರ್ಕಾರ ಪಾಯಿಂಟ್ ಕೋರ್ಟ್ ಆದೇಶ ಬಂದಿಲ್ಲ. ಈಗ ಹಂಗಂತ ಟೋಲ್ಗೆ ಕಟ್ಟಿ ಅಂತ ಕೂಡ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಲ್ಲಾಗಿಲ್ಲ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಾಗಿದೆ, ಕಂಡೀಷನ್ಸ್ ಏನಿದ್ವು, ಅವತ್ತಿನ ಮೂಲ ಒಪ್ಪಂದಗಳು ಏನಿದ್ವು, ಅದ್ರ ಮುಖಾಂತರನೇ ಹೋಗ್ಬೇಕಲ್ಲ. ಆ ಒಪ್ಪಂದ ಇವತ್ತು RTI ಒಂದು ದಾಖಲೆಗಳು ಸಿಗ್ತಾ ಇಲ್ಲ. ಇವತ್ತು ಎಲ್ಲಿ ಸಿವಿಲ್ ಒಂದು ಮುನ್ಸಿಪಾಲಿಟಿ ಇರ್ಬೋದು, ಮತ್ತೆ AC ಕೋರ್ಟು, DC ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಕಂಡನು ಬರೀ ಬೆದರಿಕೆಯಿಂದ ಇವತ್ತು ಕೇಳಿ ಇವತ್ತು ನಡೆಸ್ತಾ ಇದ್ದಾರೆ, ಸಾಮ್ರಾಜ್ಯನ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ? ಅಲ್ಲಿ ನಾವು ಎಲ್ಲಿದ್ದೀವಿ, ಯಾವ ಸಮಾಜದಲ್ಲಿ ಇದ್ವಿ, ಎಲ್ಲ ನಡ್ಕೊಂತ ಇದ್ವಿ? ಇವತ್ತು ಮೂಲ ಒಪ್ಪಂದ ಏನಿತ್ತು, ಬಿಡದಿ ಬಳಿ ಕಾರ್ಪೊರೇಟ್ ಕೇಂದ್ರಗಳಿಗೆ 2992 ಎಕರೆಗಳನ್ನ ಮಾಡಬೇಕು ಅಂತ ಹೇಳಿ, ಬಿಡದಿ ಬಳಿ ವಾಣಿಜ್ಯ ಕೇಂದ್ರ 1848 ಎಕರೆಗಳು, ಅದೇ ರೀತಿ ರಾಮನಗರ ಬಳಿ ಕೈಗಾರಿಕೆ ಕೇಂದ್ರ 1660 ಎಕರೆ, ಅದೇ ರೀತಿ ರಾಮನಗರ ಬಳಿ ಪಾರಂಪರಿಕ ಕೇಂದ್ರ 2770 ಎಕರೆಗಳು, ಅದೇ ರೀತಿ ಶ್ರೀರಂಗಪಟ್ಟಣದ ಬಳಿ ಪರಿಸರದ ಪ್ರವಾಸಿ ಕೇಂದ್ರ 4010 ಎಕರೆಗಳ ಕೇಂದ್ರಗಳಾಗಿ ಎಕರೆಗಳನ್ನ ಮಾಡಬೇಕು ಅಂತಿತ್ತು. ಅದೇ ರೀತಿ 111 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ಹೈವೇ ಮಾಡಬೇಕಂತಿತ್ತು, 41 ಕಿಲೋಮೀಟರ್ ಉದ್ದದ ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕಂತಿತ್ತು, 9.8 ಕಿಲೋಮೀಟರ್ ಲಿಂಕ್ ರೋಡ್ ಉದ್ದದ ಲಿಂಕ್ ರೋಡ್ ಮಾಡಬೇಕಂತಿತ್ತು. ಇವತ್ತು ಅವತ್ತಿನ ಬಿಟ್ಬಿಟ್ರಿ ನೀವು ಇತ್ತು ಟೋಟಲ್ 20,193. ನಾನು ಹೇಳ್ತೀನಿ ನೆಕ್ಸ್ಟ್ ಪಾರ್ಟ್ ನಾನು ಹೇಳ್ತೀನಿ. ಇದು ಯಾಕಂದ್ರೆ ನಾವು ಚಾನಲ್ ಕೂತ್ಕೊಂಡು ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ನಾವು ಗಂಭೀರವಾಗಿ ಮಾತಾಡಬೇಕಾಗುತ್ತೆ. ವಾಟ್ ಎಕ್ಸಾಕ್ಟ್ಲಿ ಡಿಡ್ ದ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಕ್ರಿಯೇಟ್? ಈ ಚೌಕಟ್ಟು ಯೋಜನಾ ಒಪ್ಪಂದ ಅಂತ ಆಯ್ತಲ್ರಪ್ಪ, ಇದರಲ್ಲಿ ಏನು ಸೃಷ್ಟಿಯಾಗಿತ್ತು, ಏನು ಬರೆಯಲಾಗಿತ್ತು ಅಂತ ಪ್ರಶ್ನೆ ಬಂದಾಗ, ದಿ FWA ಡೇಟೆಡ್ 3rd April 1997 ವಾಸ್ ನಾಟ್ ಸಿಂಪ್ಲಿ ಎ ಕಾಂಟ್ರಾಕ್ಟ್ ಟು ಬಿಲ್ಡ್ ಒನ್ ರೋಡ್. ಈ 97 ಏಪ್ರಿಲ್ 3ನೇ ತಾರೀಕು ಏನು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಆಯಿತೋ, ಬರೀ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲೋಸುಗ ಆದಂಥ ಒಪ್ಪಂದವಲ್ಲ. ಇಟ್ contemplated an integrated Bangalore-Mysore infrastructure corridor project BMICP consisting broadly of ಯೋಜನೆ ಒಳಗೊಂಡಂತಹ ಅಂಶಗಳೇನೆಂದರೆ ಅಪ್ರಾಕ್ಸಿಮೇಟ್ಲಿ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ 1, ಅಪ್ರಾಕ್ಸಿಮೇಟ್ಲಿ 41 ಕಿಲೋಮೀಟರ್ ಪೆರಿಫೆರಲ್ ರೋಡ್ 2, ಅಪ್ರಾಕ್ಸಿಮೇಟ್ಲಿ 9.8 ಕಿಲೋಮೀಟರ್ ಲಿಂಕ್ ರೋಡ್. ಇದಾಯಿತು. ಇದಾದಮೇಲೆ ನಾಗೇಂದ್ರ ಒಂದು ಪಾಯಿಂಟ್ ಬಿಟ್ರಿ ಇಲ್ಲಿ, ಇಂಟರ್ಚೇಂಜಸ್ ಆರ್ ಟೋಲ್ ಪ್ಲಾಜಾಸ್. ಕೀಪ್ ಇನ್ ಮೈಂಡ್, ಈ ಫ್ರೇಮ್ವರ್ಕ್ ಅಗ್ರಿಮೆಂಟಲ್ಲಿ ಟೋಲ್ ಬಗ್ಗೆನೂ ಇದೆ, ಇಂಟರ್ಚೇಂಜಸ್ ಬಗ್ಗೆನೂ ಇದೆ. ಕೆಲವು ಕಡೆ ಬಂದು ಚೇಂಜ್ ಮಾಡ್ಕೊಳ್ಳೋ ವಿಚಾರಕ್ಕೆ 5 ಸೆಲ್ಫ್ ಸಸ್ಟೈನ್ ಟೌನ್ಶಿಪ್, ನಾಗೇಂದ್ರ ಅದನ್ನು ಹೇಳಿದ್ರು, ಯಾವ್ಯಾವ ಟೌನ್ಶಿಪ್ಗಳಲ್ಲಿ ಏನೇನು ಇರಬೇಕು ಅಂತೇಳಿ ಅದು ಇದೆ. ಸಪೋರ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್, ಈ ಟೌನ್ಶಿಪ್ಗಳಾದ ಮೇಲೆ ಅದನ್ನು ಬೆಂಬಲಿಸುವಂತೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡಬೇಕು ಎಂದೇ ಈ ಒಂದು ಅಗ್ರಿಮೆಂಟಲ್ಲಿ ಆಯಿತು ಎಂದ ಮೇಲೆ
ಟೋಲ್ ಅಗ್ರಿಮೆಂಟಲ್ಲಿ ಇರಲಿಲ್ಲ ಅಂತ ಹೇಳಿ ನಾನಾಗಲಿ ನಾಗೇಂದ್ರ ಅವರಾಗಲಿ ವಾದ ಮಾಡಕ್ಕೆ ಬರೋದು ನನ್ನ ಭಾವನೆ. ನನ್ನ ಗಮನಕ್ಕೆ ಬಂದಷ್ಟು ಹೇಳ್ತಾ ಈ ವಿಚಾರದಲ್ಲಿ ಯಾಕೆ ಮಾಡಿದ್ರು ಯೋಜನೆ ಅನ್ನೋದು ಮುಖ್ಯ ಮೂಲ ಉದ್ದೇಶ. ಅವತ್ತು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಟೋಲ್ ಇಲ್ಲ ಅಂತ ಇರ್ಲಿಲ್ವಲ್ಲ, ಅಲ್ಲಿ ಟೋಲ್ ಇತ್ತು, ಟೋಲ್ ಇದೆ, ಟೋಲ್ ಬರೆದಿದ್ದಾರೆ, ಅಲ್ಲಿ ಬರೆದಿರ ವಸೂಲಿ ಮಾಡಕ್ಕೆ ಯಾರ ಕೈಲೂ ಆಗಲ್ಲ. ಬೆಂಗಳೂರಿಂದ ಮೈಸೂರಿಗೆ ಪ್ರತಿನಿತ್ಯ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇತ್ತು, ಪ್ರತಿ ಸಲ ಸಾವು ನೋವುಗಳು ಇರ್ತಿತ್ತು. ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಬಂದ್ರೆ ಬದುಕು ಬರೋದು ದೊಡ್ಡ ಕಷ್ಟಕರವಾಗಿತ್ತು. ಅಂತ ಒಂದು 2 ವೇ ರೋಡ್ ಒಂದೇ ರೋಡಲ್ಲಿ ಇತ್ತು. ಜನ ದಿನ ಆಕ್ಸಿಡೆಂಟಲ್ಲಿ, ಪ್ರತಿದಿನ ಆಕ್ಸಿಡೆಂಟ್, ಯಾವುದೇ ಪೇಪರ್ ಮೀಡಿಯಾ ಆಕ್ಸಿಡೆಂಟು. ಅದಕ್ಕೆ ಎಕ್ಸ್ಪ್ರೆಸ್ ಹೈವೇ ಮಾಡುವ ಒಂದು ಪ್ರಪೋಸಲ್ ಸನ್ಮಾನ್ಯ ದೇವೇಗೌಡ ತಂದ್ರು. ಸಾರ್ವಜನಿಕ ನಾನು ಹೇಳುದು ಈಗ ಕುಮಾರಣ್ಣ ಅವರು ಇದರಲ್ಲಿ ಪಿಕ್ ಅಂಡ್ ಚೂಸ್ ಮಾಡಬಾರ್ದು ಅಂತ ನಾಗೇಂದ್ರ. ಈಗ ನೀವು 9.8 ಕಿಲೋಮೀಟರ್ ಹೇಳಿದ್ರಿ, ಸರಿ, ಟೋಲ್ ಅಲ್ಲಿಗೆ ಬಂದೆ, ಮಾಡಂಗಿರ್ಲಿಲ್ಲ, ಅದೆಲ್ಲ ಸುಮ್ಮನೆ ಅಗ್ರಿಮೆಂಟ್ ಅಲ್ಲಿ ಇರ್ಲಿಲ್ಲ ಅಂದ್ಬಿಟ್ರೆ ಹೆಂಗೆ? ಡೇಟ್ ನಾನು ಹೇಳ್ತಾ ಇದ್ದೀನಿ 1997 3 ಏಪ್ರಿಲ್. ಆಯ್ತು ಸರ್, ಆಯ್ತಲ್ವಾ. ಇವತ್ತು ಇವ್ರದೇ ಆದ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ಆಪ್ತ ಮುಖ್ಯ ಕಾರ್ಯದರ್ಶಿ ಶ್ರೀ ಅಂಜುಮ್ ಪರ್ಮೇಜ್ ಅವರು ಕೋರ್ಟ್ಗೆ ಸಲ್ಲಿಸಿದ ಅಫಿಡೇವಿಟ್ ನಲ್ಲಿ ನೈಸ್ ಸಂಸ್ಥೆ 111 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ರಸ್ತೆ ನಿರ್ಮಾಣ ಮಾಡಬೇಕಾಗಿದ್ದು ಇದುವರೆಗೂ ಕೇವಲ 5 ಕಿಲೋಮೀಟರ್ ನಿರ್ಮಾಣ ಮಾಡಿರುವುದಾಗಿ ತಿಳಿಸುವುದು ದಾಖಲಿಸಿದ್ದಾರೆ. ಅಂದ್ರೆ ಇಲ್ಲಿ 111 ಕಿಲೋಮೀಟರ್ ಉನ್ನತ ಕಾಂಕ್ರೀಟ್ ನೋಡ್ ಮಾಡಬೇಕಾದಂತ ನೈಸ್ ಸಂಸ್ಥೆ ಕೇವಲ ಬರೀ 5 ಕಿಲೋಮೀಟರ್ ಮಾಡಿ ಇದನ್ನು ರಿಪೋರ್ಟ್ ಮಾಡಿ ಅಪೀಲ್ ಹಾಕಿರೋದು ಯಾರು ಅನ್ನೋ ಪ್ರಶ್ನೆ. ಇವತ್ತು ಕೋರ್ಟ್ ಏನ್ ಹೇಳ್ತಾ ಇದೆ? ಕೋರ್ಟ್ ಸರ್ಕಾರಕ್ಕೆ ಟೀಕಿತ್ ಮಾಡ್ತಾ ಇದೆ. ನೋಡಿ, ಇಲ್ಲಿ ನೈಜವಾದ ಒಂದು ದೊಡ್ಡ ಒಂದು ಅಕ್ರಮ ನಡೆದಿದೆ ಇಲ್ಲಿ. ಇವತ್ತು ಲ್ಯಾಂಡ್ ಮಾಫಿಯಾ ಕ್ರಿಯೇಟ್ ಆಗಿದೆ. ನೀವು ಕೂಡಲೇ ಇನ್ವಾಲ್ವ್ಮೆಂಟ್ ಆಗಿ ನೀವು ನಿಮ್ ಕೈ ವಶ ತಗೊಳ್ಳಿ, ಸರ್ಕಾರದ ವಶ ತಗೊಳ್ಳಿ, ಕೂಡಲೇ ಅದನ್ನ ನಿರ್ಬಂಧಿಸಿ ಅಂತ ಹೇಳ್ತಾ ಇದೆ. ಇವತ್ತು ಸರ್ಕಾರ ಯಾಕೆ ಇದಕ್ಕೆ ಮುಂದಾಳತ್ವ ವಹಿಸ್ತಾ ಇಲ್ಲ? ಇವತ್ತು ಕುಮಾರಣ್ಣ ಅವರು ಹೇಳ್ತಾ ಇದ್ದಾರೆ ಟೋಲ್ ಕಟ್ಬೇಡಿ ಅಂತಂದ್ರೆ ಇಲ್ಲಿ ಅಕ್ರಮ ದಂಧೆ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ, ಲೂಟಿ ನಡೀತಾ ಇದೆ. ಇವತ್ತು ಸಾರ್ವಜನಿಕರನ್ನ ಕಿತ್ತು ತಿಂತಾ ಇದ್ದಾರೆ. 170 ರೂಪಾಯಿ ಒಂದ್ ಸೈಡ್ ಹೋಗ್ಬೇಕಾದ್ರೆ ಸಂದರ್ಭದಲ್ಲಿ ಇಂತ ಒಂದು ದೊಡ್ಡ ಮಾಫಿಯಾ ನಡೀತಾ ಇದ್ರೆ ಕೂಡ ಇವತ್ತು ರಾಜ್ಯ ಸರ್ಕಾರ ಸತ್ತಂತ ಸಂದರ್ಭದಲ್ಲಿ ಇದಕ್ಕೆ ಒಂದು ಬಗೆಹರಿಸಬೇಕಲ್ಲ. ಬಗೆಹರಿಬೇಕಾದ್ರೆ ಇಲ್ಲಿ ಸಾರ್ವಜನಿಕರ ಪರವಾಗಿ ನೋಡ್ಬೇಕಲ್ಲ. ಇಲ್ಲಿ ನಿಂತ ಸರ್ಕಾರ, ಸತ್ತ ಸರ್ಕಾರದಲ್ಲಿ ಯಾವುದೇ ತರ ಒಂದು ಶೋಧನೆ ಆಗ್ತಾ ಇಲ್ಲ. ಆ ಟೋಲ್ ನ ಒಂದು ಇವರು ಸೀಸ್ ಮಾಡಕ್ ಆಗ್ತಾ ಇಲ್ಲ, ಕೈ ವಶ ಮಾಡಕ್ ಆಗ್ತಾ ಇಲ್ಲ.